ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಆಗ್ನೇಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹೂಲಿಕುಂಟೆ ಮಠ್ ಭರವಸೆ. ಪದವೀಧರರಿಗೆ ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗಕ್ಕೆ ಆದ್ಯತೆ. ಕೋಲಾರ. ಪದವೀಧರರು ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಕೇವಲ ಭರವಸೆ ನೀಡದೆ ಸರ್ಕಾರದ ಮಟ್ಟದಲ್ಲಿ ಅವುಗಳನ್ನು ಕಾಯ್ದೆಯಾಗಿ ರೂಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ನಿರುದ್ಯೋಗ ಪದವೀಧರರಿಗಾಗಿ ಸರ್ಕಾರ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗ ಕೊಡಿಸಲು ಶ್ರಮಿಸುತ್ತೇನೆ ಎಂದು ಆಗ್ನೇಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಶಶಿ ಹೂಲಿಕುಂಟೆ ಮಠ್ ಭರವಸೆ ನೀಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈಗಾಗಲೇ ಜಿಲ್ಲೆಯ ಶ್ರೀನಿವಾಸಪುರ, ಮಾಲೂರು, ಕೋಲಾರದಲ್ಲಿ ಪ್ರವಾಸ ಮಾಡಿದ್ದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪದವೀಧರ ಶಿಕ್ಷಕರನ್ನು ಭೇಟಿ ಮಾಡಿದ್ದೇನೆ. ಪದವೀಧರರು, ವಕೀಲರು, ಸರ್ಕಾರಿ ನೌಕರರು ಹಾಗೂ ನಿರುದ್ಯೋಗಿ ಯುವ ಜನತೆಯ ಸಮಸ್ಯೆ ಆಲಿಸುತ್ತಿದ್ದೇನೆ. ಸಮಸ್ಯೆ ಬಹಳಷ್ಟಿದ್ದು ಪಟ್ಟಿ ಮಾಡಿಕೊಂಡಿದ್ದೇನೆ. ಗೆದ್ದ ತಕ್ಷಣ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿ ಬಗೆಹರಿಸುತ್ತೇನೆ ಎಂದರು. ಉದ್ಯೋಗ ಸೃಷ್ಟಿಗೆ ಬದ್ಧ. ರಾಜ್ಯ ಕಾಂಗ್ರೆಸ್ ಸರ್ಕಾರ 75,000 ಉದ್ಯೋಗ ಕಲ್ಪಿಸಲು ಮುಂದಾಗಿದೆ. ಈಗಾಗಲೇ 15,000 ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉದ್ಯೋಗ ಕಲ್ಪಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಕೋಲಾರ ಜಿಲ್ಲೆಯ ಪದವೀಧರರಿಗೆ ಖಾಸಗಿ ವಲಯದಲ್ಲೂ ಉದ್ಯೋಗ ಸಿಗುವಂತೆ ಹೋರಾಟ ಮಾಡಲು ಬದ್ಧನಾಗಿದ್ದೇನೆ. ಈಗಾಗಲೇ ಇಲ್ಲಿನ ಕೈಗಾರಿಕೆಗಳಲ್ಲಿ ಹೊರ ರಾಜ್ಯಗಳ ಉದ್ಯೋಗಿಗಳು ಹೆಚ್ಚು ಇದ್ದಾರೆ ಎಂಬ ಮಾಹಿತಿ ಇದೆ. ಮುಂದೆ ಆ ರೀತಿ ಆಗಲು ಬಿಡಲ್ಲ ಎಂದು ಹೇಳಿದರು. ಕೈಗಾರಿಕೆಗಳು ಖಾಸಗಿ ವಲಯ ಬಯಸುವ ಕೌಶಲದ ಬಗ್ಗೆ ಯುವ ಜನತೆಗೆ ತರಬೇತಿ ನೀಡುವುದಕ್ಕೂ ಯೋಜನೆ ರೂಪಿಸಲಾಗಿದೆ. ಈಗಾಗಲೇ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯು ಜಾರಿಯಲ್ಲಿದೆ. ಆದ್ದರಿಂದ ಹಲವು ನಿರುದ್ಯೋಗಿ ಪದವೀಧರರಿಗೆ ಸಹಕಾರ ಆಗಿದೆ ಎಂದು ತಿಳಿಸಿದರು. ಸೌಲಭ್ಯಕ್ಕೆ ಒತ್ತಾಯ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಸರ್ಕಾರದ ಸಹಕಾರದೊಂದಿಗೆ ನೆರವು ನೀಡುವುದು ಹಾಗೂ ಗ್ರಂಥಾಲಯಗಳ ಉನ್ನತೀಕರಣ ಮಾಡಲು ಯೋಜನೆ ಹಾಕಿಕೊಂಡಿದ್ದೇನೆ. ಪ್ರತಿ ಹೋಬಳಿ ಮಟ್ಟದಲ್ಲಿ ಪಿಯು ಕಾಲೇಜು ಹಾಗೂ ಜಿಲ್ಲೆಗೆ ಎಂಜಿನಿಯರಿಂಗ್ ಕಾಲೇಜಿನ ಅಗತ್ಯವಿದ್ದು ಈ ಕುರಿತು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಚರ್ಚಿಸುತ್ತೇನೆ. ಕೋಲಾರದಲ್ಲಿ ರೈತಾಪಿ ಹಿನ್ನೆಲೆಯ ಪದವೀಧರರಿದ್ದು ಅವರಿಗೆ ಕೃಷಿ ಸಂಬಂಧಿತ ತರಬೇತಿ ನೀಡಲಾಗುವುದು ಎಂದು ನುಡಿದರು. ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಒಪಿಎಸ್ ಜಾರಿಗೆ ತರಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಬಗ್ಗೆ ಪ್ರಣಾಳಿಕೆಯಲ್ಲೂ ಉಲ್ಲೇಖಿಸಲಾಗಿದ್ದು ಸರ್ಕಾರಿ ನೌಕರರಿಗೆ ಪ್ರಮಾಣ ಮಾಡಿದ್ದೇವೆ ಎಂದರು. ಆಗ್ನೇಯ ಪದವೀಧರರ ಈ ಕ್ಷೇತ್ರದಲ್ಲಿ ಹಿಂದೆ ಆಯ್ಕೆಯಾದವರು ಇಲ್ಲಿನ ಮತದಾರರು ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಗೆದ್ದ ನಂತರ ಮತದಾರರನ್ನು ಭೇಟಿಯಾಗದೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾವುದೇ ಕೆಲಸವನ್ನೂ ಮಾಡಿಲ್ಲ. ಆಯ್ಕೆಯಾದ ವ್ಯಕ್ತಿ ಜನರ ಕೈಗೆ ಸಿಗಬೇಕು. ಮುಂದೆ ಆ ರೀತಿ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಈ ಹಿಂದೆ ಗೆಲ್ಲುವುದು ಕಷ್ಟವಾಗಿದ್ದ ಶಿಕ್ಷಕರ ಕ್ಷೇತ್ರದಲ್ಲಿ ಡಿಟಿ ಶ್ರೀನಿವಾಸ್ ಗೆದ್ದು ತೋರಿಸಿದ್ದಾರೆ. ಅವರು ಶಿಕ್ಷಕರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಿದ್ದಾರೆ. ನನ್ನನ್ನು ಪದವೀಧರ ಕ್ಷೇತ್ರದ ಮತದಾರರು ಕೈ ಹಿಡಿದು ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಸ್ಥಳೀಯ ಮುಖಂಡರ ವಿಶ್ವಾಸ ಹಾಗೂ ಸಹಕಾರ ಪಡೆದೇ ಸ್ಪರ್ಧಿಸುತ್ತಿದ್ದೇನೆ. ಅವರ ಸಹಕಾರದಿಂದ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾರರು ನೋಂದಣಿ ಕಾರ್ಯ ನಡೆದಿದೆ. ಮುಂಬರುವ ನವೆಂಬರ್ನಲ್ಲಿ ನಡೆಯುವ ಚುನಾವಣೆಯಲ್ಲಿ ಗೆಲ್ಲುವ ಪಣ ತೊಟ್ಟಿದ್ದೇವೆ. ಶೀಘ್ರದಲ್ಲೇ ಮುಖ್ಯಮಂತ್ರಿಯು ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಶಿಕ್ಷಕರ ಮೇಲೆ ಕಾರ್ಯಭಾರ ಒತ್ತಡ ಹೆಚ್ಚಿದೆಯಲ್ಲ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಬೋಧನೆಯ ಜೊತೆಗೆ ಎಸ್ಐಆರ್, ಜನಗಣತಿ, ಸರ್ವೆ ಕೆಲಸಗಳಿಂದ ಶಿಕ್ಷಕರಿಗೆ ಒತ್ತಡ ಹೆಚ್ಚಿದ್ದು ಅದರಿಂದ ಫಲಿತಾಂಶದ ಮೇಲೂ ಪರಿಣಾಮ ಬೀರುತ್ತಿದೆ. ಈ ಸಮಸ್ಯೆ ಬಗೆಹರಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಫ್ಸರ್, ಗ್ರಾಮಾಂತರ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್, ಕಾಂಗ್ರೆಸ್ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಎನ್ ಅಂಬರೀಶ್, ಮುಖಂಡರಾದ ಬೆಳಗಾನಹಳ್ಳಿ ಮುನಿವೆಂಕಟಪ್ಪ, ಕಾದ್ರಿಪುರ ಬಾಬು, ಗೋಪಾಲರೆಡ್ಡಿ, ಗೋಪಿಕೃಷ್ಣ, ಗಂಗಮ್ಮನಪಾಳ್ಯ, ರಾಮಯ್ಯ, ಅಮರನಾಥ್, ಬಾಲು, ನಾಗರಾಜ್ ಇದ್ದರು. ಪ್ರವಾಸವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಶಿಕ್ಷಕರು ವೈಯಕ್ತಿಕವಾಗಿ ನನಗೆ ವಿಚಾರಗಳನ್ನ ಮುಗಿಸಿದ್ದಾರೆ. ಯಾವ ಇಲಾಖೆಗೂ ಇಲ್ಲದಂತ ಕೆಲಸಗಳನ್ನ ನಮ್ಮ ಇಲಾಖೆಗೆ ಕೊಟ್ಟಿದ್ರಿ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ನನ್ನ ಹಿರಿಯರಿಗೆ ಮತ್ತೆ ಮಂತ್ರಿಗಳಿಗೆ ಈ ವಿಚಾರಗಳನ್ನ ಮಾಡಿ
ಸರ್ಕಾರಿ ನೌಕರರಿಗೆ ಸಮಾನವಾಗಿ ಈ ಕ್ಷೇತ್ರದಲ್ಲಿರುವಂತ ಕೆಲಸಗಳನ್ನ ಅವರಿಗೆ ಹಂಚಬೇಕು ಅಂತ ನಿಟ್ಟಿನಲ್ಲಿ ನಾನು ಆಗಲೇ ಹೇಳಿದ್ದೇನೆ. ಯಾಕೆ ಅಂತಂದ್ರೆ ಈಗ ಸಹಜವಾಗಿ ಶಿಕ್ಷಕರು ನೀವು ಹೇಳಿದಂಗೆ ಮಲ್ಟಿಪಲ್ ಕೆಲಸಗಳು ಅವರೇ ಮಾಡ್ತಾರೆ. SIRಗೂ ಹೊರಬೇಕು, ಸೆನ್ಸಸ್ಗೂ ಹೊರಬೇಕು. ಆದ್ರೆ ಒಂದೇನು ಅಂದ್ರೆ ಅವರು ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಅವ್ರ ನಿಯೋಜನೆ ಆಗಿದ್ರು ಕೂಡ ಈಗ ಒತ್ತಡಗಳು ಜಾಸ್ತಿ ಆಗಿದೆ. ಆ ಒತ್ತಡದಿಂದ ಒಂದ್ ಕಡೆ ನೀವು ಕ್ಲಾಸ್ ಸ್ಕೂಲ್ಗಳಲ್ಲಿ ನಮ್ಗೆ ಪರ್ಸೆಂಟೇಜ್ ಬಂದಿಲ್ಲ ಅನ್ನೋದನ್ನು ಕೂಡ ಒಂದು ಕೂಗು ಒಂದ್ ಕಡೆ ಕೇಳ್ತಾ ಇದ್ದಾರೆ. ಈಗ ಪಾಠ ಮಾಡಕ್ಕಾಗ್ತಿಲ್ಲ ಅನ್ನೋದನ್ನು ಕೂಡ ಶಿಕ್ಷಕರು ಹೇಳ್ತಾ ಇದ್ದಾರೆ. ಅದನ್ನ ಅತಿ ಶೀಘ್ರದಲ್ಲೇ ನನ್ನ ಹಿರಿಯರು ಯಾರಿದ್ದಾರೆ, ಪುಟ್ಟಣ್ಣವರು, DT ಶ್ರೀನಿವಾಸ ಅವರಾಗಿರ್ಬೋದು, ನಮ್ಮ ರಾಮಜಿ ಗೌಡರಾಗಿರ್ಬೋದು, ಆಮೇಲೆ ರಮೇಶ್ ಬಾಬು ಅವರಾಗಿರ್ಬೋದು, ಅವರೆಲ್ಲ ಕೂತ್ಕೊಂಡು ಈಗಾಗಲೇ ಸಮಾಲೋಚನೆ ಮಾಡಿದೀವಿ. ಅದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತ ನಿಟ್ಟಿನಲ್ಲಿ ಈಗಾಗಲೇ ನಾವು ಅದನ್ನ ಕಾರ್ಯಪ್ರವೃತ್ತಿ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಆ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು. ಸರ್, ಈಗ ನಿಮ್ಮ ಸರ್ಕಾರ ಇದೆ, ಈಗ ಯಾಕೆ ಪರಿಹಾರ ಮಾಡಬಾರ್ದು? ಅಲ್ಲ, ನಮ್ಮ ಸರ್ಕಾರ ಇನ್ನ 2 ವರ್ಷಗಳಿದೆ. ಹಿಂದೇನು ಇತ್ತಲ್ಲ ಅಕ್ಷರ ದಾಸೋಹಗೆಲ್ಲ ಬಳಸ್ಕೊಂತಾರೆ ಶಿಕ್ಷಕರಿಗೆ ಪಾಠ ಮಾಡಿ. ಸರ್, ಆಗ್ಲೇ ಹೇಳ್ದಂಗೆ ಈ ಕ್ಷೇತ್ರದಲ್ಲಿ ಏನು ಶಿಕ್ಷಕರಿಗೆ ನೀವೇನ್ ಸಮಸ್ಯೆಗಳನ್ನ ಹೇಳ್ತಾ ಇದ್ದೀವಿ, ಈಗಾಗ್ಲೇ ಆ ತಂಡಗಳು ಅದ್ರ ವಿಚಾರವಾಗಿ ಹಾಗೆ ಕೂಲಂಕುಷವಾಗಿ ನಮ್ಮ ಸರ್ಕಾರದವರು ಅದನ್ನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಇಲಾಖೆಗೂ ಕೂಡ ಯಾವ ರೀತಿಯಾದಂತ ಈ ಕೆಲಸಗಳನ್ನ ನಾವು ಹಂಚ್ಬಹುದು, ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ ಹೇಳಿ ನಮಗೂ ಕೂಡ ಅರ್ಥ ಆಗಿದೆ. ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಪರ್ಸೆಂಟೇಜ್ ಕೊಡ್ತಾ ಇಲ್ಲ. ನಮ್ಮ ಶಾಲಾ ಮಕ್ಕಳುಗಳ ಚರ್ಚೆಗಳು ಮಾಡಿ ಎಲ್ಲ ಮುಗಿಸೋದಕ್ಕೆ ನೆಕ್ಸ್ಟ್ ಚುನಾವಣೆ ಪ್ರತಿಯೊಂದನ್ನು ಕೂಡ ಒಂದು ಹಂತದಲ್ಲಿ ಆ ವಿಚಾರಗಳನ್ನ ಬಗೆಹರಿಸಬೇಕಾದ್ರೆ ಕಾಲಾವಕಾಶ ಬಹಳಷ್ಟಿದೆ. ಅದೇನು ಶಿಕ್ಷಕರಿಗೆ ನಮ್ಮ ಸರ್ಕಾರ ಬಂದಾಗಲೇ ಆ ಕೆಲಸಗಳನ್ನ ಕೊಟ್ಟಿದ್ದೀವಿ ಅಂತಲ್ಲ, ಇದು ಹಿಂದಿನಿಂದನೂ ಕೂಡ ಶಿಕ್ಷಕರಿಗೆ ಬಹಳಷ್ಟು ಒತ್ತಡ ಇದೆ. ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ ಆಯ್ಕೆ ಆದಂತ ಒಬ್ರು MLC ಅವರು ಅವಾಗ್ಲೂ ಕೂಡ ಈ ಕೆಲಸನೇ ಮಾಡೋದು, ಎಲೆಕ್ಷನ್ಸ್ ಮಾಡಿದ್ರು. ಒಂದಿಂದ ಮುಂದುವರಿತಾ ಇದೆ. ನಮ್ಮ ಸರ್ಕಾರ ಬಂದು 7 ವರ್ಷ ಆಯ್ತು, ಬಗೆಹರಿಸಬಹುದಾಗಿತ್ತಲ್ಲ. ಅದೇ ಹಿಂದಿನ ಸರ್ಕಾರದ್ದೇ ಮುಂದುವರಿತಾ ಇದೆ. ಇನ್ನು ಇರೋದು ಇನ್ನು 1.5 ವರ್ಷ 2 ವರ್ಷ. ನಾನು ಹೇಳ್ತಿರೋದು ನಿನ್ನೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಕೆಲಸಗಳು ಈಗ ಈ ಒತ್ತಡಗಳು ಶುರುವಾಗಿದೆ ಅಂತಲ್ಲ, ಹಿಂದಿಂದನೂ ಕೂಡ ನಡ್ಕೊಂಡು ಬಂದಿದೆ. ನಾನು ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಲೇ ಹಿರಿಯರ ಹತ್ರ, ಮುಖಂಡರ ಹತ್ರ ಮಾತಾಡಿದ್ದೀನಿ. ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೀನಿ. ಹಿಂದೆ ಇದ್ದಂತ ಪರಿಷತ್ ಸದಸ್ಯರು ಯಾಕೆ ಮಾಡಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಅಲ್ವಾ? ಅವ್ರು ಮಾಡಿಲ್ಲ. ಈಗ ನಾನು ಮಾಡಕ್ ಮುಂದುವರೆದಿದ್ದೀನಿ. ನಾನು ಅದನ್ನೇ ವಿಚಾರನ ಹೇಳಿದ್ದಾನೆ. ಈಗ ಅವ್ರು ಮಾಡಿಲ್ಲ. ಸರ್ಕಾರದ ಆರೋಪಗಳು ಮಾಡ್ತಾ ಇದ್ದೀರಾ, ಪರಿಹಾರಕ್ಕೆ ನಿಮ್ ಸರ್ಕಾರ ಸರ್ಕಾರದ ಏನು ಇಲ್ವಲ್ಲ. ನಾನು ಸರ್ಕಾರನ ಯಾವ ಸರ್ಕಾರನೂ ಕೂಡ ನಾನು ಆರೋಪನ ಮಾಡಿಲ್ಲ. ಹಿಂದೆ ಆಗಿರೋಂತ ತಪ್ಪುಗಳನ್ನ ಮುಂದಿನ ದಿನಗಳಲ್ಲಿ ಆಗಬಾರದು ಅಂತಲೇ ನಾನು ಆ ಹೆಜ್ಜೆಗಳನ್ನ ಇಟ್ಕೊಂಡಿರೋಂಥದ್ದು. ಚುನಾವಣೆಗೆ ಬರೋಕ್ಕಿಂತ ಮುಂಚಿತವಾಗಿ ನನ್ನ ಹಿರಿಯರ ಜೊತೆ ಚರ್ಚೆಯನ್ನ ಮಾಡಿ ಈ ರೀತಿ ಸಮಸ್ಯೆಗಳಿಗೆ ಯಾವ ರೀತಿ ಆಗ್ಬೇಕು, ಪರಿಹಾರವನ್ನ ರೂಪಿಸುವ ನಿಟ್ಟಿನಲ್ಲಿ ಹಿರಿಯರ ಜೊತೆ ಚರ್ಚೆಯಲ್ಲಿದ್ದೇನೆ. ಹಾಗೆ ಚರ್ಚೆಯಲ್ಲೂ ಕೂಡ ಇದೆ. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಆ ಸಮಸ್ಯೆಗಳು ಬಗೆಹರಿಯುತ್ತೆ. ಶಿಕ್ಷಕರ ಸಮಸ್ಯೆಗಳಾಗ್ಬೋದು ಮತ್ತು ಪದವೀಧರ ಸಮಸ್ಯೆಗಳಾಗ್ಬೋದು ಯಾರು ಗಮನಿಸ್ತಾ ಇಲ್ಲ, ಕಡೆಗಣಿಸ್ತಾ ಇದ್ದಾರೆ. ಆದರೆ ಪದವಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಯಾರು ಅಭ್ಯರ್ಥಿಯಾಗಿ ಬರ್ತಾರೋ ಅವ್ರು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಕಾಣಿಸ್ಕೊಂತಾರೆ. ಅದು ಬಿಟ್ಟು ಗೆದ್ದ ನಂತರ ಈ ಕಡೆ ಯಾವತ್ತೂ ಬರೋದು ಇಲ್ಲ. ಅದು ಶಿಕ್ಷಕರ ಸಮಸ್ಯೆಗಳು ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ನಾವು ನೋಡಿದ್ದೀವಿ ಈ ಸಮಸ್ಯೆ. ಸರ್, ಈಗ ನಾನು ನೇರವಾಗಿ ಈಗಾಗಲೇ ಶ್ರೀನಿವಾಸ್ ಅವರು ಆಯ್ಕೆ ಆದ್ರು, ಏನ್ ಮಾಡಿದ್ದಾರೆ? ಶ್ರೀನಿವಾಸ್ ಅವರು ಆಯ್ಕೆ ಆದ್ರು ಸರ್, ಈಗ ಏನ್ ಮಾಡಿದ್ದಾರೆ? ಒಂದು ವಿಚಾರ, ಸದನ ಸಮಿತಿ ರಚನೆ ಆಗಿರುವಂತ ವಿಚಾರಗಳಲ್ಲಿ DT ಶ್ರೀನಿವಾಸ್ ಸಾಹೇಬರು ಒಂದು ಕಡೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಆಗಿರುವಂತ ತೊಂದರೆ ಪಾಲಿಸಿ ಮೇಕಿಂಗ್ ಗಳಲ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಆಗಲೇ ಅಂತ ಧ್ವನಿಯಾಗಿದ್ದಾರೆ. ಕ್ಷೇತ್ರಕ್ಕೆ ಸುಮಾರು ಸತಿ ಬಂದೋಗಿದ್ದಾರೆ. ಎಲ್ಲೋ ಒಂದು ಕಡೆ ಲೋಪದೋಷಗಳು ಆಗಿರ್ಬೋದು, ಅವರೇನೋ ಸ್ಟೇಷನ್ ಇದ್ದವರ ಸಂದರ್ಭದಲ್ಲಿ ಬಂದಿದ್ದರೆ ಇರ್ಬೋದು. ಆದ್ರೆ ನಾವು ಹೇಳ್ತಾ ಇರೋದೇನು ಅಂತಂದ್ರೆ ಪ್ರತಿಯೊಂದನ್ನು ಕೂಡ ಬದಲಾವಣೆಯ ರೂಪದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮತದಾರ ಪಟ್ಟಿಯಲ್ಲಿ ಜಾಸ್ತಿ ಅಂತ ಅಲ್ಲಿ ಮಾತ್ರ ಹದಿನೆಂಟು ಮಾಡೋದು, ದಾವಣಗೆರೆ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು. ಅದು ಬಿಟ್ಟು ನೀವು ಪದಕನ್ನ ಕೇವಲ ಸುಮ್ಮನೆ ನೋಟ್ ಹಾಕೊಂಡು ಹೋಗ್ತೀರಿ.
ಆಮೇಲೆ ಮತ್ತೆ ಬಿಡ್ತೀನಿ ಬರೋದಿಲ್ಲ. ಇಲ್ಲ ನೋಡಿ ಸರ್, ದಯವಿಟ್ಟು ಅದನ್ನ ನೀವು ತಪ್ಪರ್ಥ ಮಾಡ್ಕೊಳ್ಬೇಡಿ. ಒಂದು ಪಾಪ ನೀವು ಏನಾಗಿದೆ ಈಗ ಸಹಜವಾಗಿ 8 ಸತಿ 10 ಸತಿ ಗೆದ್ದಿರೋರು 8 ಸತಿ 10 ಸತಿ ಗೆದ್ದಿರೋರು ಇದೇ ತಪ್ಪು ಮಾಡ್ಕೊಂಡು ಬಂದಿದ್ದಾರೆ. 8 ರಿಂದ 10 ಸತಿ ಭದ್ರಕೋಟೆ ಮಾಡಿಕೊಂಡು 8 ಟರ್ನ್ ಗೆದ್ದು ಬಂದಿದಾರಲ್ಲ, ಅವರೆಲ್ಲ ಇದೇ ಸಮಸ್ಯೆ ಮಾಡ್ಕೊಂಡ್ ಬಂದಿರೋರು. ಯಾರು ಯಾವ ಕ್ಷೇತ್ರಕ್ಕೆ ಹೋಗಿದ್ರೆ ಈ ಕ್ಷೇತ್ರದಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡ್ ಬಂದಿರೋರೆಲ್ಲ ಯಾವ್ಯಾವ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡಿದಂತ ದಯವಿಟ್ಟು ತಾವು ಕೂಡ ಹೇಳಿ. ಯಾವ ರೀತಿ ಯಾರಿಗೆ ಶಿಕ್ಷಕರಿಗಾಗಿರ್ಬೋದು, ಶಿಕ್ಷಕರಿದ್ದಾರೆ ಪದವೀಧರಿಗೆ ಯಾರಿರ್ತಾರೆ ಹೋಗ್ ನಾನು ಯಾರು ಜಾಸ್ತಿ ಇಲ್ಲಿಂದೆಲ್ಲ ಮಾತಾಡಕ್ ಹೋಗೋದಿಲ್ಲ. ಲಾಸ್ಟ್ ಟೈಮ್ ಬಿಜೆಪಿಯ MLC ಅವರು ಗೆದ್ದು ಈ ಕ್ಷೇತ್ರವನ್ನು 6 ವರ್ಷ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಾರೆ? ಅಲ್ಲ ನಾನು ಹೇಳಲೇಬೇಕು. ಅಲ್ಲ ನಾನು ಸರ್ ನಾನು ಅದನ್ನೇ ನಾನು ಲಾಸ್ಟ್ ಟೈಮ್ ಯಾರು ಗೆದ್ದಿದ್ದಾರೆ ಅಂತ ಹೇಳಲೇಬೇಕು. ಯಾವ ಪಕ್ಷದವ್ರು ಗೆದ್ದಿದ್ದಾರೆ ಅಂತ ಹೇಳಲೇಬೇಕಾಗಿದೆ. ಯಾವ್ಯಾವ ಮಾನದಂಡದಲ್ಲಿ ಗೆದ್ದು ಬಂದಾಗ ಯಾವ ರೀತಿ ಬಂದು ಸೇವೆಯನ್ನ ಮಾಡ್ತಾರೆ. ಸರ್ ಈಗ ಜಿಲ್ಲಾ ಪ್ರವಾಸ ಮಾಡಿದ್ರಿ, ಏನೇನೆಲ್ಲ ಜಿಲ್ಲೆಯ ಪದವೀಧರರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಸರ್ ಪೂರ್ಣವಾಗಿ ನಾನು 3 ತಾಲೂಕುಗಳಲ್ಲಿ ಪ್ರವಾಸವನ್ನ ಮಾಡಿದ್ದೇನೆ. ಶ್ರೀನಿವಾಸಪುರ ಮತ್ತೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಮಾಲೂರು ಅಲ್ಲೂ ಕೂಡ ಪ್ರವಾಸವನ್ನ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ಮೊದಲನೇದಾಗಿ ಶಿಕ್ಷಕರಿಗೆ ಅವರ ಸಮಸ್ಯೆಗಳು ಜೊತೆಯಾಗಿ ಪದವೀಧರ ಕಾನ್ಸ್ಟಿಟ್ಯೂನ್ಸಿ ಶಿಕ್ಷಕರನ್ನ ಒಳಗೊಂಡಿರುವಂತ ಈ ಕ್ಷೇತ್ರ ಪದವೀಧರಿಗೆ ಏನು ನಿರುದ್ಯೋಗದ ವಿಚಾರವನ್ನಾಗಿ ನಾವಾಗಲೇ ಸರ್ಕಾರದ ಮಟ್ಟದಲ್ಲಿ ಉದ್ಯೋಗದ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದೀವಿ. ಬಹಳಷ್ಟು ಜನ ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಕೇಳ್ತಿದ್ರು ಟೀಚರ್ಸ್ ಗಳನ್ನ ಎಂಪ್ಲಾಯ್ಮೆಂಟ್ ಆಗಿಲ್ಲ ಅಂತ ಹೇಳಿ. ಅದಕ್ಕೆ ಹೈಸ್ಕೂಲ್ ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಗಳನ್ನ ಈಗಾಗಲೇ ನೋಟಿಫಿಕೇಶನ್ ಆಗಲೇ ಮಾಡಿದ್ದೇವೆ. ಕಾನ್ಸ್ಟೇಬಲ್ಸ್ ಗಳಾಗಿರ್ಬೋದು, ನಿನ್ನೆ ಕೂಡ ಸಮಿತಿಯವರು ಹೊಸದಾಗಿ ಸಹಕಾರ ಸಚಿವರಾದಂತಹ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಒಂದು ತೊಡಕಾಗಿತ್ತು, ಅದನ್ನು ಕೂಡ ಕಾಲ್ಫಾರ್ ಮಾಡಿಲ್ಲ ಅಂತ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಒಂದು ಹಂತದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿ ಸರ್ಕಾರಿಯೇತರ ಉದ್ಯೋಗದ ಅವಕಾಶಗಳನ್ನ ಈ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಇಂಡಸ್ಟ್ರೀಸ್ ಗಳಲ್ಲೂ ಕೂಡ ಈ ಸ್ಥಳೀಯ ಉದ್ಯೋಗದ ಅವಕಾಶವನ್ನ ಆಸೆಯನ್ನ ಪಟ್ಟಿರುವಂತದ್ದು ಅಥವಾ ಮುಂದಿನ ದಿನಗಳಲ್ಲಿ ನಮಗೆ ಉದ್ಯೋಗವನ್ನ ಬೇಕಾಗಿರುವಂತ ನೋಡ್ತಿರೋಂಥವ್ರಿಗೆ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಅಂದ್ರೆ ಇಂಡಸ್ಟ್ರೀಸ್ ಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಗಳನ್ನ ಒಂದು ಸ್ಥಳೀಯವಾಗಿ ಒಂದು ಘಟಕಗಳನ್ನ ನಿರ್ಮಾಣ ಮಾಡಿ ಯಾವ್ಯಾವ ಕಂಪನಿಗಳಿಗೆ ಹೋಂಡಾ ಇದೆ ಮತ್ತೆ ಬೇರೆ ಬೇರೆ ಆದಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಏನಿದೆ ಇಲ್ಲಿಗೆ ಹೊರಗಡೆಯಿಂದ ಜಾಸ್ತಿ ಜನ ಉದ್ಯೋಗದ ಏನು ಎಂಪ್ಲಾಯ್ಮೆಂಟ್ ಆಗಿದೆ, ಸ್ಥಳೀಯ ಬಹಳ ಕಮ್ಮಿ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಅವ್ರಿಗೂ ಕೂಡ ನಾನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿದ್ದೆ. ಈಗಾಗಲೇ ಸಮಸ್ಯೆಗಳನ್ನ ಕೊಟ್ಟಿರಲ್ಲ. ಇವಾಗ ನೀವು ಕೋಲಾರ ಜಿಲ್ಲೆಗೆ ಹೋಗ್ತೀರಾ, ಅದೇ ಬರ್ತೋಗ್ತೀರಾ ಜಿಲ್ಲೆನ. ಇಲ್ಲಿವರೆಗೆ ನೀವು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪದವೀಧರರು, ನಿರುದ್ಯೋಗಿ ಪದವೀಧರರು, ಉದ್ಯೋಗ ಪದವೀಧರರು, ಶಿಕ್ಷಕರು, ಉಪನ್ಯಾಸಕರು ಯಾರೆಲ್ಲ ನೀವು ವ್ಯಾಪ್ತಿಗೆ ಬರ್ತಾರೆ ಅವರ ಪರವಾಗಿ ನೀವು ಏನ್ ಕೆಲಸ ಮಾಡಿದ್ದೀರಾ, ನಿಮ್ಗೆ ಯಾಕೆ ಈ ಜಿಲ್ಲೆಯ ಪದವೀಧರರು ಮತ ಹಾಕ್ಬೇಕು ಸರ್ ಅದೇ ವಿಚಾರನೆ ನಾನು ಹೇಳ್ತಾ ಇರೋದು. ಮತಯಾಚನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಾನು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ನಾನು ಪ್ರವಾಸವನ್ನ ಮಾಡಿದ್ದೇನೆ. ಆ ಶಾಲಾ ಕಾಲೇಜುಗಳಲ್ಲಿ ಒಂದಾಗಿ ಸಹಜವಾಗಿ ಕೇಳುವಂಥದ್ದು ಒಂದು ಮೂಲಭೂತ ಸೌಕರ್ಯ ಶಾಲಾ ಶಿಕ್ಷಕರು ಕೇಳ್ತಾ ಇರುವಂಥದ್ದು. ಅವ್ರಿಗೆ ನಾನು ಸರ್ಕಾರದ ಮಟ್ಟದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಿಸುವಂತ ನಿಟ್ಟಿನಲ್ಲಿ ಇದರ ಜೊತೆಯಾಗಿ ನನ್ನ ಪ್ಯಾರಲಲ್ ಆಗಿ ನನ್ನದೇ ಆದಂತಹ ಒಂದು ಟ್ರಸ್ಟ್ ಕೂಡ ಇದೆ. ಆ ಟ್ರಸ್ಟ್ ಮುಖಾಂತರವಾಗಿ ಅವರಿಗೆ ಸ್ಥಳೀಯ ಶಾಲಾ ಕಾಲೇಜುಗಳಿಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡುವಂತ ನಿಟ್ಟಿನಲ್ಲಿ ನಾನು ಅವ್ರಿಗೆ ಹೇಳ್ಕೊಂಡು ಬಂದಿದ್ದೇನೆ. ಉದ್ಯೋಗದ ಅವಕಾಶವನ್ನ ಏನು ಅಪೇಕ್ಷೆಯನ್ನ ಮಾಡ್ತಿರೋರಿಗೆ ಈಗ ಸಹಜವಾಗಿ ನಮ್ಗೆ ಈಗ ನಾನು 8 ತಿಂಗಳು 6 ತಿಂಗಳಿಂದ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಜಿಲ್ಲೆ ಮುಗಿಸ್ಕೊಂಡು ಬಂದಾಗ ಕೋಲಾರ ಜಿಲ್ಲೆಯಲ್ಲೂ ಕೂಡ ಉದ್ಯೋಗದ ಅವಕಾಶವನ್ನ ಅಪೇಕ್ಷೆ ಪಟ್ಟಿರುವಂತ ಉದ್ಯೋಗದ ಮಿತ್ರರು ಕೂಡ ನಿರುದ್ಯೋಗದ ಮಿತ್ರರು ಕೂಡ ನಮ್ಗೆ ಎಂಪ್ಲಾಯ್ಮೆಂಟ್ ಆಗಿಲ್ಲ ಅನ್ನೋ ಒಂದು ಕೂಗಿತ್ತು. ಇಲ್ಲಿ ತನಕ ಯಾವುದೇ ರೀತಿಯ ಎಂಪ್ಲಾಯ್ಮೆಂಟ್ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಸರ್ಕಾರ ಅದೇ ಟೈಮಿಗೆ ನಮ್ಗೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯ ನೇಮಕಾತಿಗಳನ್ನು ನಾವಾಗಲೇ ಆದೇಶವನ್ನ ಹೊರತುಪಡಿಸಿದೀವಿ. ಅದನ್ನು ಕೂಡ ಅವರ ಅವಕಾಶವನ್ನ ಕಲ್ಪಿಸಿಕೊಂಡು ಅದನ್ನು ಕೂಡ ಅವ್ರು ಮುಂದುವರಿತಾ ಇದ್ದಾರೆ. ಸ್ಥಳೀಯವಾಗಿ ಮತದಾರರಾಗಿ ಯಾರ್ಯಾರಿದ್ದಾರೆ ಪದವೀಧರರು ಅವರೆಲ್ಲ ಕೂಡ ಖುಷಿ ಪಟ್ಟಿದ್ದಾರೆ. ಈಗ ಈ ಭಾಗಕ್ಕೆ 8,000 7,500 ಏನು ಉದ್ಯೋಗದ ಅವಕಾಶವನ್ನು ಕೊಟ್ಟಿದೆ. ಹೈದರಾಬಾದ್ ಕರ್ನಾಟಕ 8,000 ಕೊಟ್ಟಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಷ್ಟು ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಲೇಬೇಕು ಅಂತ ಆದೇಶ